ಅಲ್ಲ, ಈ ಒಂದು ಘಟನೆನ ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತೀವ್ರವಾಗಿ ನಾವು ಖಂಡಿಸ್ತೀವಿ. ಅತ್ಯಂತ ಕ್ರೂರವಾದಂಥ ಒಂದು ಕೃತ್ಯ ಇವತ್ತು ನಡೆದಿರ್ತಕ್ಕಂಥದ್ದು. ಅದನ್ನು ಯಾರೂ ಕೂಡ ಸಮರ್ಥಿಸ್ಕೊಳ್ಳೋಂಥ ಪ್ರಶ್ನೆನೇ ಇಲ್ಲ. ಈಗಾಗಲೇ ನಾವು ಘಟನೆ ಆಗ್ತಾ ಇದ್ದಂಗೆ ಆ ಆಸ್ಪತ್ರೆಯ ಪ್ರಮುಖವಾಗಿ ಯಾರನ್ನ ನಡೆಸ್ತಾ ಇದ್ರು ಶ್ರೀನಿವಾಸನ್ ಅಂತ ಡಾಕ್ಟ್ರ್ ಏನಿದ್ರು ಅವ್ರನ್ನ ಬಂಧಿಸಿದ್ದೀವಿ. ಅವ್ರ ಜೊತೆ ಇದ್ದಂಥ ಯಾರು ಅಲ್ಲಿ ರಿಸೆಪ್ಷನಿಸ್ಟ್ ಇದ್ದರು ಅವರು ಕೂಡ ಬಂಧನಲ್ಲಿದ್ದಾರೆ. ಇವತ್ತು 15 ದಿನ 15 ಡೇಸಲ್ಲಿ ಇವತ್ತು ಕಸ್ಟೋಡಿಯಲ್ ಇನ್ಕ್ವೈರಿಯಲ್ಲಿ ಹಾಕಿದ್ವಿ. ಇವೆಲ್ಲವನ್ನೂ ಕೂಡ ನಮ್ಮ ಕಡೆಯಿಂದ ಏನೇನು ಕೆಲಸಗಳನ್ನ ನಾವು ಮಾಡಬೇಕಾಗಿದೆಯೋ ಅವೆಲ್ಲವನ್ನೂ ಕೂಡ ನಾವು ಯಾವುದೇ ಒಂದು ಗಮನ ತಪ್ಪದೆ ಇವತ್ತು ಆ ಕೆಲಸಗಳನ್ನ ಮಾಡಿ ಇವತ್ತು ಆ ತಪ್ಪಿತಸ್ಥರಿಗೆ ಏನು ತಕ್ಕಾದಂಥ ಶಿಕ್ಷೆ ಏನು ಮಾಡಬೇಕು ಅದಕ್ಕೆ ನಾವೆಲ್ಲ ಕೆಲಸಗಳನ್ನು ಕೂಡ ಪ್ರಾರಂಭ ಮಾಡಿ ಇವತ್ತು ನಡೀತಾ ಇದ್ದು ಬಂಧನೆ ಕೂಡ ಆಗಿದೆ. ತಾವು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಇವತ್ತು ಈ ಒಂದು ಪ್ರಕರಣ ಪತ್ತೆ ಹಚ್ಚಬೇಕಂತ ಇವತ್ತು ಬೈಯಪ್ಪನಹಳ್ಳಿಯಲ್ಲಿ ಆದಂಥ ಒಂದು ಏನು ದಾಳಿ ಆಯಿತು ಅದರಿಂದ ಪತ್ತೆ ಹಚ್ಚಿರ್ತಕ್ಕಂಥ ಕೆಲವು ಅಂಶಗಳು ಹೊರಗೆ ಬಂದಿದೆ. SP ಅವ್ರ ಜೊತೆ ಅಡಿಷನಲ್ SP ಅವ್ರ ಜೊತೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇವತ್ತು ಬಂಧನೆಯಲ್ಲಿ ಯಾರಾಗಿದ್ದಾರೆ ಅವ್ರ ಮುಖಾಂತರವಾಗಿ ಈ ಒಂದು ಜಾಲ ಏನಿದೆ, ಒಂದು ನೆಟ್ವರ್ಕ್ ಏನಿದೆ, ಈ ನೆಟ್ವರ್ಕ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಲಭ್ಯದೆ, ಎಷ್ಟು ಪ್ರಕರಣಗಳಾಗಿವೆ ಅವೆಲ್ಲವನ್ನೂ ಕೂಡ ಮಾಹಿತಿಗಳನ್ನ ಪತ್ತೆ ಹಚ್ಚಂಥ ಎಲ್ಲ ಕೆಲಸಗಳು ಕೂಡ ನಾವು ಮಾಡ್ತಾಯಿದ್ದೀವಿ. ಕೆಲವೊಂದು ಕಾನ್ಫಿಡೆನ್ಷಿಯಲ್ ಮಾಹಿತಿಗಳಿದೆ, ಅದನ್ನು ಇಲ್ಲಿ ನಾನು ಬಹಿರಂಗವಾಗಿ ಚರ್ಚೆ ಮಾಡೋಕ್ಕಾಗೋದಿಲ್ಲ. ಆದರೆ ನ್ಯಾಯ ಒದಗಿಸ್ಕೊಡೋಕ್ಕೆ ಏನೇನೆಲ್ಲ ಕೆಲಸಗಳು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಿದ್ದೀವಿ. ಪ್ರಮುಖವಾದಂಥವ್ರನ್ನ ಬಂಧಿಸಿದ್ದೀವಿ. ಅವ್ರ ಕಡೆಯಿಂದ ಈ ಜಾಲ ಏನೇನಿದೆ ಎಲ್ಲೆಲ್ಲಿ ಹರಡಿದೆ ಅಂತೇಳಿ ಅದರ ಮೂಲಗಳನ್ನೆಲ್ಲ ಹುಡ್ಕೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇಲ್ಲ, ಇವತ್ತು ಅಲ್ಲೇನು ಬಂದಂಥ ಮಾಹಿತಿ, ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಇದರಲ್ಲಿ ಯಾವೊಂದು ರಾಜಕೀಯದ ಪ್ರವೇಶ ಇಲ್ಲ. ಇವತ್ತು ನಮ್ಮ ಅಧಿಕಾರಿಗಳು ಇವತ್ತು ತಿರುಮಶೆಟ್ಟಹಳ್ಳಿಯಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಅವರು ರಜೆಯಲ್ಲಿದ್ದರಿಂದ ನಮ್ಮ ಅನಗೊಂಡಹಳ್ಳಿ ಸ್ಟೇಷನಲ್ಲಿದ್ದಂಥ ಇನ್ಸ್ಪೆಕ್ಟರ್ ಚನ್ನೇಶ್ ಅವರು ಇವತ್ತು ಮಾಡಿದ್ದಾರೆ. ಇವತ್ತು ಅವ್ರನ್ನ ಪತ್ತೆ ಹಚ್ಚಿದ್ದಾರೆ, ಅವ್ರನ್ನ ಕಾಡುಗುಡಿಯಿಂದ ಬಂಧನೆ ಮಾಡ್ಕೊಂಡು ತಂದಿದ್ದಾರೆ. ಅದರಿಂದ ಈ ಒಂದು ಪ್ರಕರಣದಲ್ಲಿ ನಾವೊಂದು ರಾಜಕೀಯವಾದಂಥ ಬಣ್ಣ ಹಚ್ಚಂಥದ್ದು ಸೂಕ್ತವಿಲ್ಲ. ಒಂದೇ ಒಕ್ಕೊಳ್ಳಿನಿಂದ ನಾವೆಲ್ಲರೂ ಕೂಡ ಇದನ್ನು ಖಂಡಿಸ್ತೀವಿ ನಿಷ್ಪಕ್ಷಪಾತವಾಗಿ. ಹಂಗೆ ಅವ್ರದ್ದು ಬರೀ ತಿರುಮಶೆಟ್ಟಹಳ್ಳಿ ಹತ್ರ ಅಲ್ಲ, ಕಾಡುಗುಡಿಯಲ್ಲಿ ಕೂಡ ಅವ್ರದ್ದೊಂದು ಕ್ಲಿನಿಕ್ ಇತ್ತು. ಹೊಸಕೋಟೆ ಟೌನಲ್ಲಿ ಕೂಡ ಈ ಥರದ್ದೇ ಆದಂಥ ಒಂದು ಕ್ಲಿನಿಕ್ ಇದ್ದಿದ್ದನ್ನು ನಮ್ಮ ಏನು ಪೊಲೀಸ್ ಸಿಬ್ಬಂದಿ ಇದೆ, ಗೃಹ ಇಲಾಖೆ ಕಡೆಯಿಂದ ಎಲ್ಲ ಪತ್ತೆಗಳನ್ನ ಮಾಹಿತಿಗಳನ್ನ ಹಚ್ಚಿದ್ದಾರೆ. ಇವತ್ತು ಯಾವ ಮಗುವಿನ ಭ್ರೂಣ ಅದು, ಯಾವ ತಾಯಿನ ಭ್ರೂಣ ಅದು ಏನು ಎಲ್ಲ ಪತ್ತೆ ಹಚ್ಚಂಥ ಪ್ರಕ್ರಿಯೆಗಳು ಇವತ್ತು ಪ್ರಾರಂಭ ಆಗಿದೆ. ಕೆಲವೊಂದು ನಾನು ಹಂಚ್ಕೊಳ್ಳೋಕ್ಕೆ ಈ ಹಂತದಲ್ಲಿ ಸಾಧ್ಯ ಇಲ್ಲ. ಆದರೆ ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಅದು ನಮ್ಮ ಹಂತದಿಂದ ನಡೀತಾ ಇದೆ.